ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿಷೇಧ ಹೇರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಕೂಡ ಮುಂದುವರಿಸಿದೆ. ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಆಧಾರದ ಮೇಲೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆರ್ಎಸ್ಎಸ್ ಚಟುವಟಿಕೆಯ ನಿರ್ಬಂಧಕ್ಕೆ ರಾಜ್ಯ ಸರ್ಕಾರ ಹೊಸ ವಿಧೇಯಕವನ್ನು ತರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಹೊಸ ವಿಧೇಯಕದ ಮೂಲಕ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತ ಯೋಚನೆ, ಕಡಿವಾಣ ಹಾಕುವಂತ ಯೋಚನೆ. ಸರ್ಕಾರದ ಆಸ್ತಿ, ಕಟ್ಟಡ, ಆವರಣ ಇಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರಿ ಆಸ್ತಿಗಳ ಬಳಕೆ ನಿಯಂತ್ರಣ ಕಾಯ್ದೆ 2025 ಇದನ್ನು ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ರೆಡಿಯಾಗಿದೆ. ಕರಡನ್ನು ಸಿದ್ಧಪಡಿಸಿದೆ ಕಾನೂನು ಇಲಾಖೆ. ಇದರ ಪ್ರಕಾರ ಮುಂದಕ್ಕಿದು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಪಾಸ್ ಆಗಿ ಕಾನೂನಾದ್ರೆ ನಿಯಮ ಮೀರಿದ್ರೆ 2 ವರ್ಷ ಶಿಕ್ಷೆ, 50,000 ದಂಡ ವಿಧಿಸುವಂತ ಕಾನೂನನ್ನು ರೂಪಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 2ನೇ ಬಾರಿ ನಿಯಮ ಮೀರಿದ್ರೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ. ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಕಡ್ಡಾಯ ಅನುಮತಿ ಪಡೆಯಬೇಕು ಅನ್ನುವಂಥ ನಿಯಮವನ್ನು ರೂಪಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಕಾನೂನು ಇಲಾಖೆ ಈ ವಿಧೇಯಕಕ್ಕೆ ಸಂಬಂಧಿಸಿದಂತ ಕರಡು ಸಿದ್ಧಪಡಿಸಿದೆ ಅನ್ನುವಂಥ ಡ್ರಾಫ್ಟ್ ರೆಡಿ ಆಗಿದೆ ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಬ್ಯಾನ್ ಹಾಕೋ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ಎಸ್ಎಸ್ನ ಈ ವಿಚಾರ ಅಜೆಂಡಾದಲ್ಲಿ ಇಲ್ಲ, ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇಲ್ಲ. ಅಡಿಷನಲ್ ಅಜೆಂಡಾದಲ್ಲಿ ಬಂದ್ರೆ ಅದನ್ನು ಚರ್ಚೆ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೊಂಡಿದ್ದಾರೆ. ಚರ್ಚೆ ಆಗ್ತಾ ಇದೆ ಕೇರಳ ಮಾದರಿ, ತಮಿಳುನಾಡು ಮಾದರಿ ಅಂತೆಲ್ಲ. ಇನ್ನೂ ಅಜೆಂಡಾದಲ್ಲಿಲ್ಲ, ಅದು ಕ್ಯಾಬಿನೆಟ್ ಅಜೆಂಡಾದಲ್ಲಿಲ್ಲ, ಇವತ್ತಿನ ಸಚಿವ ಸಂಪುಟದ ಅಜೆಂಡಾದಲ್ಲಿಲ್ಲ. ಅಡಿಷನಲ್ ಆಗಿ ಅದನ್ನು ಸೇರಿಸಿದರೆ, ಹೆಚ್ಚುವರಿಯಾಗಿ ಸೇರಿಸಿದರೆ ನಾವು ಅದನ್ನು ಕ್ಯಾಬಿನೆಟ್ ಅಲ್ಲಿ ಚರ್ಚಿಸ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅಲ್ಲ, ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ. ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ. ಯೂಶ್ವಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ, ಅದರಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಗೃಹ ಇಲಾಖೆಗೆ ಏನಾದರೂ ಸಿಎಂ ಅದಕ್ಕೆ ಪರಿಶೀಲನೆ ಮಾಡೋಂಥ ಸಂಬಂಧ ಅಲ್ಲ, ಇಂಟರ್ನಲ್ ಇದು ಅಪ್ರೂವಲ್ಸು, ಡಿಸಪ್ರೂವಲ್ಸು, ರೆಕಮೆಂಡೇಷನ್ಸು ಎಲ್ಲ ಇಂಟರ್ನಲ್ ಇದೆ ಅಲ್ಲ. ಕ್ಯಾಬಿನೆಟ್ಗೆ ಹೋಗಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳ ಒಪಿನಿಯನ್ ಎಲ್ಲ ತೊಗೊಂಡೇ ಹೋಗ್ತಾರೆ. ಅಲ್ಲ, ಅಜೆಂಡಾದಲ್ಲಿ ಆ ರೀತಿ ಏನು ಬಂದಿಲ್ಲ. ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ. ಬಟ್ ಅಜೆಂಡಾದಲ್ಲಿ ಈಗ ಕೊಟ್ಟಿರುವ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಬಂದಿಲ್ಲ. ಯೂಶ್ವಲಿ ಅಡಿಷನಲ್ ಅಜೆಂಡಾಗಳು ಇರುತ್ತೆ, ಅದರಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಗೃಹ ಇಲಾಖೆಗೆ ಏನಾದರೂ ಸಿಎಂ ಅದಕ್ಕೆ ಪರಿಶೀಲನೆ ಮಾಡೋಂಥ ಸಂಬಂಧ ಅಲ್ಲ, ಇಂಟರ್ನಲ್ ಇದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಅಲ್ಲಿಗೆ ಕಡಿವಾಣ ಹಾಕಬೇಕು ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸರ್ಕಾರದಿಂದ. ಖಂಡಿತ ರಕ್ಷತಾ, ಅದಕ್ಕಾಗಿ ಇವತ್ತು ಅಫಿಷಿಯಲ್ ಆಗಿ ಮೊದಲು ಬಂದಂಥ ಅಜೆಂಡಾದಲ್ಲಿ ಈ ವಿಚಾರ ಇರಲಿಲ್ಲ. ಈಗ ಅಡಿಷನಲ್ ಅಜೆಂಡಾದಲ್ಲಿ 15ನೇ ಸಬ್ಜೆಕ್ಟ್ ಆಗಿ ಈ ವಿಚಾರವನ್ನು ತಂದಿದ್ದಾರೆ. ಅಲ್ಲಿ ನಾವು ಗಮನಿಸಬೇಕಾಗಿರ್ತದೇನು ಅಂದರೆ, ಕೇವಲ RSS ಒಂದೇ ಟಾರ್ಗೆಟ್ ಅಲ್ಲ, ಮತ್ತು RSS ಹೆಸರು ಕೂಡ ಆ ಸಬ್ಜೆಕ್ಟ್ನಲ್ಲಿ ಉಲ್ಲೇಖ ಆಗಿಲ್ಲ. ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಆವರಣದಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಬಳಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿಗೆ RSSಗೆ ಪರೋಕ್ಷವಾಗಿ ಹೆಸರನ್ನು ಉಲ್ಲೇಖ ಮಾಡದೆ ಕಡಿವಾಣ ಹಾಕುವಂಥ ತೀರ್ಮಾನವನ್ನು ನಿಶ್ಚಿತವಾಗಿ ಮಾಡಿದ್ದಾರೆ. ಇದಕ್ಕಾಗಿ ಒಂದು ಹೊಸದಾಗಿ ವಿಧೇಯಕ ತರುವಂಥ ತೀರ್ಮಾನವನ್ನು ಕೂಡ ಸರ್ಕಾರ ತೆಗೆದುಕೊಂಡಿದೆ. ಹಾಗಾಗಿ ಅದರ ಡ್ರಾಫ್ಟ್ನ ಬಗ್ಗೆಯೂ ಕೂಡ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ನಡೆಯೋದು ನಿಶ್ಚಿತ. ಅಧಿಕೃತವಾಗಿ ಈಗ ಅಡಿಷನಲ್ ಸಬ್ಜೆಕ್ಟ್ನಲ್ಲಿ ಸೇರಿಸಿರೋದ್ರಿಂದ ನಿಶ್ಚಿತವಾಗಿ ಇವತ್ತೊಂದು ತೀರ್ಮಾನ ಅಂತೂ ಹಾಗೆ ಆಗುತ್ತೆ ಅಂತ ಕಾಣಿಸುತ್ತೆ. ಈಗ ಡ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿಯೇ ಹೇಳೋದೇ ಆದರೆ, ಸರ್ಕಾರದ ಜಾಗಗಳಲ್ಲಿ, ಸರ್ಕಾರಿ ಪ್ರದೇಶಗಳಲ್ಲಿ RSSನ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕಡ್ಡಾಯಗೊಳಿಸಬೇಕು ಅನ್ನುವಂಥದ್ದು ಒಂದು ವೇಳೆ ಅನುಮತಿಯನ್ನು ಪಡೆಯದೇ ಏನಾದರೂ ಈ ರೀತಿಯಾದ ಚಟುವಟಿಕೆಗಳನ್ನು ಮಾಡಿದ್ದೇ ಆದರೆ ಅವರಿಗೆ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸುವಂತಹ ನಿಯಮವನ್ನು ಕೂಡ ಅಳವಡಿಸಲಾಗಿದೆ. 2ನೇ ಬಾರಿಗೆ ತಪ್ಪು ಮಾಡಿದರೆ ಅವರಿಗೆ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ ವಿಧಿಸುವಂತಹ ನಿಯಮವನ್ನು ಕೂಡ ಡ್ರಾಫ್ಟ್ನಲ್ಲಿ ಅಳವಡಿಸಿದ್ದಾರೆ. ಇದರ ಜೊತೆಗೆ ಇದನ್ನು ಮೀರಿಯೂ ಮುಂದುವರಿದರೆ ಪ್ರತಿದಿನ 5,000 ರೂಪಾಯಿ ದಂಡ ವಿಧಿಸಬೇಕು ಅನ್ನುವಂತಹ ನಿಯಮವನ್ನು ಕೂಡ ಈ ಒಂದು ವಿಧೇಯಕದಲ್ಲಿ ಅಳವಡಿಸಲಾಗಿದೆ. ಅಂತಿಮವಾಗಿ ವಿಧೇಯಕದ ಡ್ರಾಫ್ಟ್ನಲ್ಲಿ ಯಾವ್ಯಾವ ಅಂಶಗಳಿದ್ದಾವೆ, ಇದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ,
ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯುತ್ತೆ. ಅಂತಿಮವಾಗಿ ಕ್ಯಾಬಿನೆಟ್ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದರ ಬಗ್ಗೆ ನಮಗೆ ಕುತೂಹಲ ಇದೆ. ಯಾಕಂದರೆ ಈಗಾಗಲೇ ಬೇರೆ ರಾಜ್ಯಗಳನ್ನ, ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ನೋಡಿದಾಗ ಕೇರಳದಲ್ಲಿ ಕೇವಲ ಮುಜರಾಯಿ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿ ಆದೇಶವನ್ನು ಮಾಡಲಾಗಿದೆ. ತಮಿಳುನಾಡಿನ ವಿಚಾರಕ್ಕೆ ಬಂದರೆ ಅಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಚಟುವಟಿಕೆಗಳಿಗೆ ಸರ್ಕಾರಿ ಶಾಲಾ ಮೈದಾನಗಳು, ಕಾಲೇಜು ಮೈದಾನ ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲದ ರೀತಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಸೊ ಈ ಎರಡೂ ರಾಜ್ಯಗಳ ಉದಾಹರಣೆ ನಮ್ಮ ಮುಂದೆ ಇರೋದ್ರಿಂದ ಅದೇ ರೀತಿ ಮುಂದುವರಿಬೇಕಾ ಅಥವಾ ಹೊಸ ನಿಯಮಗಳನ್ನು ನಾವು ಅಳವಡಿಸ್ಕೊಳ್ಬೇಕಾ ಅನ್ನೋದರ ಬಗ್ಗೆ ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ನಡೆಯುತ್ತೆ. ಬಹಳ ಪ್ರಮುಖವಾಗಿ ವಿಧೇಯಕವನ್ನು ತರೋದ್ರ ಮೂಲಕ ಕಾನೂನನ್ನು ಮಾಡಿದರೆ ಅದು ಎಲ್ರಿಗೂ ಅನ್ವಯ ಆಗುತ್ತೆ. RSSಗೆ ಟಾರ್ಗೆಟ್ ಮಾಡಿದರೆ ಅದು ಉದ್ದೇಶಪೂರ್ವಕವಾಗಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಸರ್ಕಾರ ಎಲ್ಲಿಯೂ ಕೂಡ RSSನ ಪದಬಳಕೆಯಾಗಲಿ ಸಂಘ ಪರಿವಾರದ ಹೆಸರುಗಳನ್ನಾಗಲಿ ಉಲ್ಲೇಖ ಮಾಡ್ತಾ ಇಲ್ಲ. ಖಾಸಗಿ ಸಂಘ ಸಂಸ್ಥೆಗಳು ಸರ್ಕಾರಿ ಜಮೀನನ್ನು ಬಳಕೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ವಿಷಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ನೇರವಾಗಿ RSS ಅನ್ನು ನಿಷೇಧ ಮಾಡಲಿಕ್ಕೆ ಅಥವಾ RSS ಒಂದೇ ಸಂಘಟನೆಗೆ ಅನುಮತಿಯನ್ನು ನಿರ್ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರಿತಿರುವಂಥ ಸರ್ಕಾರ ಖಾಸಗಿ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ RSSಗೆ ಕಡಿವಾಣ ಹಾಕೋದಂತೂ ನಿಶ್ಚಿತ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಅಧಿಕೃತವಾಗಿ ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ವಿಷಯವನ್ನ ಸರ್ಕಾರ ತೆಗೆದುಕೊಂಡು ಬಂದಿದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.